Finally, we started the journey to Kottiyuru with family with luggages. ಸಿಕ್ಕಾಪಟ್ಟೆ ಲಗೇಜು ನಮ್ಮ ಮುದ್ದವರೆಲ್ಲ ನನ್ನ ಕೈಲೇ ಒರೆಸ್ತವ್ರೆ. ಅಲ್ಲೊಬ್ಬಳು ರೆಡಿಯಾಗಿ ನಿಂತವಳೆ. ನಮ್ಮ ಮಟ್ಟಿ ಅವಳು ಇನ್ನೂ ಬಂದಿಲ್ಲ. ಕಾರ್ ರೆಡಿ, ಕೇರಳ ಹೋಗೋಕೆ. ಈಗ ಇಂಚರ್ಗೊಂದು ಲೈಟಿಂಗ್ ಹಾಕ್ಸ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಫ್ಯಾಮಿಲಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ, ಒಳ್ಳೇದಾಗ್ಲಿ ಅಂತ ಅರ್ಸಿ. ಯಾಕೋ ನಿದ್ದೆಗಣ್ಣಲ್ಲಿ ಇರೋಂಗಿದ್ದೀರಾ? ನಿದ್ದೆ ಇನ್ನೂ ಬಂದಿಲ್ಲ, ಬರಲ್ಲ ಇವತ್ತೆಲ್ಲ. ಹೌದಾ? ಏಕೆ ಡ್ರೈವರ್ ಕಂಪ್ನಿ ಕೊಡಕ್ಕ? ನಮ್ ಡ್ರೈವರ್ ಇವರೇನೆ, ಅದಕ್ಕೆ ಕಾರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಅವ್ರು ಬರ್ತಿದ್ದಾರೆ, ಇಲ್ಲೊಬ್ರಿದ್ದಾರೆ, ಇವ್ರು ಬರ್ತಿದ್ದಾರೆ, ಇವ್ರ ಫೇಸೇ ತೋರ್ಸಲ್ಲ ಅಂತಾರೆ. ನಮ್ಮನ್ನ ಕಳ್ಸೋಕ್ಕೋಸ್ಕರ ಚೆನ್ನಾಗಿ ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡ್ಕೊ ಬನ್ನಿ ಅಂತ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ದಾರೆ. ನಾನು ಮಾತಾಡ್ತಿದ್ದೀನಿ, ಆದರೆ ನನ್ನ ಫೇಸ್ ಬೇಡ ಬಿಡಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಟುಡೇ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೊಟ್ಟಿಯೂರು ಮತ್ತು ಕಂಡೂರು ಫ್ಯಾಮಿಲಿ 2 days ಟ್ರಿಪ್ ಹೋಗ್ತಿದ್ದೀವಿ. ನಾನು ಫಸ್ಟು ಬಂದು ಹಿಂದೂಸ್ತಾನ್ ಪೆಟ್ರೋಲಿಯಮಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ, ಅಲ್ಲಿಂದ ನಾವು ವಿರಾಜಪೇಟೆ ಇರಟ್ಟಿ ಮೇಲ್ಗಡೆ ಹೋಗೋ ರೋಡ್, ಮೇಲ್ಗಡೆ ಎಲ್ಲ ಕೆಳಗಡೆ ರೋಡಲ್ಲಿ, ಆ ರೂಟಲ್ಲಿ ಹೋದ್ವಿ. ನಾವು ನೈಟು ಊರು ಬಿಟ್ಟಾಗ 11 ಗಂಟೆ 11:15 ಆಗಿತ್ತು. ಆ್ಯಂಡ್ ಮಾರ್ನಿಂಗ್ ಹೋಗಿ ಕೊಟ್ಟಿಯೂರು ರೀಚ್ ಆಗೋಷ್ಟರಲ್ಲಿ ಒಂದು 4 ಗಂಟೆ 4:15 ಆಗಿತ್ತು. ಸೊ ಬನ್ನಿ ಡೈರೆಕ್ಟಾಗಿ ಹೋಗಿ ಅಲ್ಲಿ ಯಾವ್ಯಾವ ಥರ ದರ್ಶನ ಮಾಡಿದ್ವಿ, ಏನು ಎತ್ತ ಅಂತ ಅಲ್ಲೇ ಹೋಗಿ ನಿಮಗೆ ತಿಳಿಸ್ತೀನಿ. ಫುಲ್ ಮೇಕಪ್ ಆಯ್ತವ್ರೆ. ಅಲ್ಲೊಂದೆರಡು, ಇಲ್ಲೊಂದು ಇದು ಸರಿ ಕಣಪ್ಪ, ಗಂಡು ಮಕ್ಕಳು ಸರಿ, ಸಿಂಪಲ್. ಮಗನ ತೊಳಿಲ್ಲ, ಏನೂ ಇಲ್ಲ, ಹಂಗೆ ರೆಡಿ ಆಗ್ಬಿಟ್ಟಿದ್ವಿ. ಏನು ಕಾಣ್ತಾನೆ ಇಲ್ಲ ಒಬ್ರು. ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 16 ರೂಪಾಯಿ ಕಟ್ಕೋತಿದ್ರು ಉದ್ರೋಯ್ತಾದ ನನ್ನ ಪಂಚ. ನಾನು ಕಟ್ಟಕ್ಕೆ ಬದೇ ಇಲ್ಲ ಸರಿಯಾಗಿ ಪಂಚ. ಲಾಸ್ಟ್ ಟೈಮ್ ನಾನು ಬಸ್ಸನ್ನು ಮೇಯಿಸಿದಾಗ ಪಂಚ ಹುಡ್ಕೋದು ಕಲ್ತಿದ್ದೆ. ಈಗ ಮತ್ತೆ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಹೆಂಗೆ ಹುಟ್ಟಿದ್ದು ಅಂತ. ಮತ್ತೆ ಕಲಿಬೇಕು ಇವಾಗ ಹೊಸದಾಗಿ. ಹಾಂ, ಸ್ಟ್ರೈಟ್ ಅಂತ ಕಣ್ಮ. ಇದು ಪಾರ್ಕಿಂಗ್ ಯಾಕ? ಅವ್ರು ಸ್ಟ್ರೈಟ್ ಅಂತ ಹೇಳಿದ್ರಲ್ಲ, ನಾನು ಹೇಳಿಲ್ವಾ? ಹೇಳೋದೆಲ್ಲ ಸುಳ್ಳು ಸುಳ್ಳು ಅಂತಾರೆ. ನನಗೂ ಸ್ವಲ್ಪ ಅರ್ಥ ಆಯ್ತದೆ. ಹಾಂ, ಫ್ರೀ ಅನ್ಸುತ್ತೆ. ಹೋಗ್ಲಿ ಬಿಡು, ಅಲ್ಲೇ ಒಂಚೂರು ಹತ್ರ ಆಯ್ತು. ಎಲ್ಲ ನೋಡ್ಬೋದು ನೀವು ಯಾವ ಥರ ಐತೆ ಅಂತ. ನಾವು ಬೆಳಿಗ್ಗೆ ಅಂತೀನಿ, ನೈಟು ಊರು ಬಿಟ್ಟಾಗ 10:45 11 ಗಂಟೆ. ಬಟ್ ಇಲ್ಲಿ ಕೊಟ್ಟಿಯೂರು ಬಂದು ರೀಚ್ ಆದಾಗ 4 ಗಂಟೆ. ಎಲ್ಲ ಕಡೆ ಮಳೆ. ಕೊಟ್ಟಿಯೂರಲ್ಲಿ, ಕೇರಳದಲ್ಲಿ ಮಾತ್ರ ಮಳೆ, ಕರ್ನಾಟಕದಲ್ಲಿ ಮಳೆ ಇಲ್ಲ. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ನೀವು ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ಕಾಣ್ತಿದ್ದಿಲ್ಲ. ಅಲ್ಲೇ ಐ ಥಿಂಕ್ ಟೆಂಪಲ್ ಇರೋದು. ಅದು ರೀಚ್ ಆದಮೇಲೆ ಆನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇಲ್ಲೆಲ್ಲ ಕತ್ಲಿದೆ, ಟಾರ್ಚ್ ಆನ್ ಮಾಡಬೇಕು. ಒಳ್ಳು ಜನ ಸಾಗರ. ಅದರಕನ್ ಬಾ, ಹೇಳ್ತೀನಿ, ನೋಡ್ಕೊಬಂದವನೇ ಅಲ್ಲಿ ಹೋಗಿ. ಎಕ್ಸಿಟ್ ದಾರಿ ನೋಡ್ಕೊಬಂದಾನಿ. ಎಲ್ಲ ನೀರು ಮುಡಿಕತ್ತವ್ರೆ. ಅಲ್ಲಿ ಪೊಲೀಸ್ ಅವರೇ ಬಿಟ್ಟಾರ ಬಿಡೋದು ಕಾಣಿ, ನೋಡ್ಬೇಕು ಅಲ್ಲಿ ಹೋಗಿ. ಈಗ ನಮಗೆ ಅಲ್ಲಿದ್ದು ಕ್ಯೂ ನೋಡಿ ತಲೆ ತಿರುಗಿಬಿಟ್ಟಿತ್ತು. ಇಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರೆ ಕ್ಯೂ ಅಲ್ಲಂತೂ 1 ದಿನ ಬೇಕಾಗಿರುತ್ತೋ ದರ್ಶನ ಮಾಡೋಕ್ಕೆ. ಅದಕ್ಕೆ ನಾವು ನಮ್ಮ ಮನೆಯವರೆಲ್ಲ ಒಂದು ಅಲ್ಲೇ ಎಕ್ಸಿಟಲ್ಲಿ ಹೋಗ್ಬೇಕಾದ್ರೆ ಒಂದು ಹೊಳೆ ಇದೆ. ಹೊಳೆ ಪಕ್ಕ ಒಂದು ನೀರು ಕಮ್ಮಿಯಾಗಿ ಹರಿತಿತ್ತು. ನಿಮಗೆ ಅಲ್ಲೊಂದು ಕಲ್ಲುಗಳೆಲ್ಲ ಕಾಣುತ್ತೆ. ಸೊ ಅಲ್ಲೆಲ್ಲ ನಿಂತಿರ್ತಾರಲ್ಲ, ಅದ್ರ ಪಕ್ಕದಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಬಂದು ರೆಡ್ ಹ್ಯಾಂಡಲ್ಲಿ ಅಲ್ಲಿ ನೀರು ಕೆಳಗಡೆ ಒಳಗಡೆ ಇಳಿದು ಬಂದರೆ ನೀವು ಡೈರೆಕ್ಟು ಅಲ್ಲಿ ಮನೆಗಳೆಲ್ಲ ಇರುತ್ತಲ್ಲ, ಇದ್ರ ಥರ ಹಾಕಿರ್ತಾರಲ್ಲ, ಚಪ್ರ ಥರ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಬರ್ಬೋದು. ಅದ್ರ ಮುಖಾಂತರ ಬಂದರೆ ನಿಮಗೆ ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ದರ್ಶನ ಆಗಿಬಿಡ್ತದೆ. ನಾವು ಅದೇ ಥರ ಮಾಡಿ ಬರೀ ಒಂದು 10 ನಿಮಿಷದೊಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಈಚೆ ಬಂದ್ವಿ. ಹೆಂಗಸ್ರಿಗಾದ್ರೆ ಏನಾದ್ರು ಪೊಲೀಸ್ನವರು, ನಮಗಾದ್ರೆ ಅವಾಗ
ಸೊ ಫೈನಲಿ ಒಂದು 10-15 ನಿಮಿಷದ ಒಳಗಡೆ ನಮಗೆ ದರ್ಶನ ಎಲ್ಲ ಕಂಪ್ಲೀಟಾಗಿ ಆಯಿತು. ನಾವು ಅಲ್ಲಿ ವೀಡಿಯೋ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ದೇವರಲ್ಲಿ ಏನೇನು ಬೇಕು ಅದನ್ನೆಲ್ಲ ಬೇಡ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ಅಲ್ಲಿ ಕೊಟ್ಟಿಯೂರಲ್ಲಿ ಆಪೋಸಿಟಲ್ಲಿ ದರ್ಶನ ಇದು ದೇವಸ್ಥಾನ ಇರುತ್ತಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಅಲ್ಲಿ ಪ್ರದಕ್ಷಿಣ ಹಾಕ್ಕೊಂಡು ಅಲ್ಲೂ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಸೊ ಡೈರೆಕ್ಟಾಗಿ ಅಲ್ಲಿಗೆ ಬಂದಿದ್ದೆ ನಾವು. ಕೆಳಗಡೆ ಅಲ್ಲೆಲ್ಲ ಅಂಗಡಿ ಇರುತ್ತಲ್ಲ, ಅಲ್ಲಿ ಬಂದು ಟೀ ಕುಡ್ಕೊಂಡು ಮತ್ತು ಸ್ನ್ಯಾಕ್ಸ್ ಏನು ಬೇಕು ತಗೊಂಡು ಅಲ್ಲಿ ನಾವು ಸ್ಟೇ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ ಅಂತ ಗೊತ್ತಿತ್ತು ಅಂಡ್ ರಶ್ ಜಾಸ್ತಿ ಇದ್ದರು, ಕ್ರೌಡು ಜಾಸ್ತಿ ಇತ್ತು. ಸೊ ಅಲ್ಲಿ ಕಾರೆಲ್ಲ ಪಾರ್ಕ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಸ್ವಲ್ಪ ರಿಸ್ಕಿನೇ. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಕಣ್ಣೂರು ಸೈಡ್ ಹೊಂಟಕ್ಕೆ ಬರೋಣ. ನೆಕ್ಸ್ಟು ಕಣ್ಣೂರು ಕಡೆ ಏನೇನು ಸಿಗುತ್ತೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಂಜಾಯ್ ಮಾಡೋಣ. ಬೋಟಿ 2 ಬೋಟಿ ತಗೊಂಡಿದ್ದೀನಿ. 30 ರೂಪಾಯಿ ಒಂದಾ ಎರಡಾ? ತಮ್ಮನಿಗೆ ಮತ್ತೆ ನನ್ನ ಸಿಸ್ಟರ್ಸ್ಗೆ ಅವರಿಗೆ ಚೇಂಜ್ ಕೊಡಲಿಲ್ಲ. ಹಲೋ, ಅಲ್ಲಿ 2 ಕೊಟ್ಟಿದ್ದೀರಾ? ಅಷ್ಟೇ ಅಲ್ಲ, ಇದೇನಿದು ಗೊತ್ತಾಗ್ತಿಲ್ವಲ್ಲ. ಬೆಲ್ಲದಾಗ ಬೆಲ್ಲದ ಉಂಡೆ ಎಷ್ಟಿದು? ಇದು ಕಾಯಿ ಕೊಬ್ಬರಿದು ಆಗ ಪತ್ತಲ್ ಫೈನಲಿ ನಮ್ಮದು ಕೊಟ್ಟಿಯೂರು ಟ್ರಿಪ್ ಅಂತೂ ಕಂಪ್ಲೀಟ್ ಆಯಿತು. ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಗ್ರೀನ್ ಟೀ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ಕಣ್ಣೂರು ಬೀಚ್ ಕಡೆಗೆ. ಸೊ ಕಣ್ಣೂರು ಬೀಚ್ ಪಾರ್ಟ್ 2 ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.